ಬದಲಾವಣೆಯೇ ಜಗದ ನಿಯಮ ಅಂತ ನಾವು ನೀವು ಕೇಳಿದೀವಿ. ಬದಲಾವಣೆಯೇ ಜಗದ ನಿಯಮ. ಸೊ ಏನೇನು ಬದಲಾಗಿದೆ ನಾವು ಗಮನಿಸ್ತಾ ಹೋದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳು ಆಗಿರ್ಬೋದು, ವಸ್ತುಗಳು ಆಗಿರ್ಬೋದು, ಎಲ್ಲ ಪ್ರತಿ ಕ್ಷಣ ಅದು ಬದಲಾಗ್ತಾನೆ ಇದೆ. ಫಾರ್ ಎಕ್ಸಾಂಪಲ್, ನನ್ನ ದೇಹ ಅನ್ಕೊಡು, ನಮ್ಮೆಲ್ಲರ ದೇಹ ಸಣ್ಣವರಿದ್ದಾಗಿಂದ ಇವಾಗಿನ ತನಕ ನಾವು ನೋಡ್ತಾ ಹೋದ್ರೆ ಬದಲಾವಣೆ ಹಾಕೊಂತಾನೆ ಬಂದಿದೆ. ಅದು ಹೋದ ವರ್ಷ ಇದ್ದಂಗೆ ಈ ವರ್ಷ ಇಲ್ಲ, ಹೋದ ವಾರ ಇದ್ದಂಗೆ ಈ ವಾರ ಇಲ್ಲ. ಹಂಗೆ ಈ ಬದಲಾವಣೆ ನಮಗೆ ನಿಶ್ಚಿತ. ಅದೇ ರೀತಿ ಮನ್ಸು ಒಂದು ನಿಮಿಷನೂ ಅದೇ ಮನ್ಸಾಗಿರಲ್ಲ. ಕೋರಿಕೆಗಳು ಇದ್ದೇ ಇರ್ತಾವ ಮನ್ಸಲ್ಲಿ. ಅದು ಬೇಕು, ಇದು ಬೇಕು, ಇದು ಸಿಕ್ಕರೆ ಮತ್ತೊಂದೇನೋ ಬೇಕು. ಮನಸ್ಸು ಕೂಡ ಏನಾಗ್ತಾ ಇರ್ತದೆ ಅಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನ ಬುದ್ಧಿನೂ ಕೂಡ ಅಷ್ಟೇ. ಬುದ್ಧಿ ನಮಗೆ ಮೆಚುರಿಟಿ ಬರ್ತಾ ಬರ್ತಾ ಹೋದಂಗೆ ಬುದ್ಧಿಯಲ್ಲೂ ನಾವು ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀವಿ. ಸೊ ಇದಕ್ಕೆಲ್ಲ ಬದಲಾವಣೆಗಳು ಈ ಮೂರು ಸಂಬಂಧಪಟ್ಟ. ಮತ್ತು ಪರಿಸ್ಥಿತಿಗಳು, ಮನುಷ್ಯ ಅಂದ್ಮೇಲೆ ಅವನಿಗೆ ಪರಿಸ್ಥಿತಿಗಳು ಬರ್ತಾ ಇರ್ತಾವೆ. ಅದು ಒಳ್ಳೆ ಪರಿಸ್ಥಿತಿ ಆಗಿರ್ಬೋದು, ಕೆಟ್ಟದಿರ್ಬೋದು. ಪರಿಸ್ಥಿತಿ ಒಂದೇ ತರ ಇರಲ್ಲ. ಹಗಲಾದ್ಮೇಲೆ ಈರುಳು ಆದ್ಮೇಲೆ ಹಗಲು, ಮಳೆಗಾಲ ಆದ್ಮೇಲೆ ಚಳಿಗಾಲ, ಚಳಿಗಾಲ ಆದ್ಮೇಲೆ ಬೇಸಿಗೆಗಾಲ, ಎಲ್ಲ ಬದಲಾವಣೆಗಳು ಆಗ್ತಾನೆ ಇದೆ. ಬಟ್ ಇದೆಲ್ಲರ ಹಿಂದೆ ಬದಲಾವಣೆ ಆಗೋದು ಒಂದಿದೆ, ಬದಲಾವಣೆ ಆಗದೆ ಇರೋದು ಒಂದಿದೆ. ಅದೇ ಇಂಪಾರ್ಟೆಂಟ್. ಏನದು ಅಂತ ನಾವು ನೋಡಿದಾಗ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ, ನಮ್ಮ ಆತ್ಮತತ್ವ. ಆತ್ಮ ಎಲ್ಲಾ ಬದಲಾಗ್ತಾ ಇರೋ ಜಗತ್ತಲ್ಲಿ ಸ್ಥಿರವಾಗಿರೋದು ಅಂತಂದ್ರೆ ನಮ್ಮ. ಆದರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಈ ಬದಲಾವಣೆ ಆಗ್ತಾ ಇರೋದನ್ನೇ ನಿಜ ಅನ್ಕೊಂಡಿದ್ದಾನೆ. ಬದಲಾವಣೆ ಏನಾಗ್ತದೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ, ಇದರಿಂದಾನೇ ಐಡೆಂಟಿಫೈ ಅವನಿಗೆ ಮಾಡ್ಕೊಂತ ಹೋಗ್ತಾನೆ. ಸೊ ಅವನಲ್ಲಿ ನಾನು ಆತ್ಮ ತತ್ವ ಅನ್ನೋದೇ ಅವ್ನು ಮರ್ತ್ಬಿಟ್ಟಿದ್ದಾನೆ. ಆತ್ಮ ಯಾವಾಗಲೂ ಸಾಕ್ಷಿ ಭಾವವಾಗಿದೆ, ಬದಲಾವಣೆ ಆಗಲ್ಲ. ಅದು ಯಾವ ರೀತಿಯ ಇರುತ್ತೆ ಅಂತಂದ್ರೆ, ಒಂದು ಸಾಕ್ಷಿ ಭಾವ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರತಿ ಸರ್ದೇ ಎಲ್ಲ ಕಾನ್ಸೆಪ್ಟ್ ನಾನು ಶೇರ್ ಮಾಡ್ತಾ ಇರೋದು. ಕ್ರಿಕೆಟ್ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಕ್ರಿಕೆಟ್ ನಡೀತಾ ಇದೆ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕ್ರಿಕೆಟ್ ಆಡ್ತಾ ಇದ್ದಾರೆ. ಅದರಲ್ಲಿ ಅಂಪೈರು ಇರ್ತಾನೆ. ಅಂಪೈರ್ ಕೆಲಸ ಏನು, ಅವನು ಆಟದಲ್ಲಿ ಭಾಗವಹಿಸ್ತಾ ಇದ್ದಾನೆ, ಆದ್ರೆ ಆಟದಲ್ಲಿ ತೊಡಗಿಲ್ಲ, ಅವನು ಸಾಕ್ಷಿ ಭಾವವಾಗಿದ್ದಾನೆ. ಅದೇ ರೀತಿ ಈ ಮನಸ್ಸು, ಬುದ್ಧಿ, ದೇಹ ಆಟ ಆಡ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಆತ್ಮ ಅಂಪೈರ್ ಆಗಿರುತ್ತೆ, ಸಾಕ್ಷಿ ಭಾವ. ಅರ್ಥ ಆಗ್ತಿದ್ಯಾ? ಸೊ ಆಟದಲ್ಲಿ ಇದೆ, ಆದ್ರೆ ಸಾಕ್ಷಿ ಭಾವ. ಆ ರೀತಿ ನಮ್ಮ ಆತ್ಮ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲದಕ್ಕೂ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಸಾಕ್ಷಿ ಭಾವ. ಬದಲಾವಣೆ ನಾವು ಅಂಗೀಕಾರ ಮಾಡಲೇಬೇಕು. ಯಾವ ಮನುಷ್ಯ ಬದಲಾವಣೆ ಆಗೋದಕ್ಕೆ ಸಿದ್ಧ ಇಲ್ಲೋ ಅವನು ಬುದ್ಧ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸಣ್ಣ 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 ಬದಲಾವಣೆಗೂ ಹೆದರ್ತಾ ಹೋಗ್ತಾನೆ. ನನಗೆ ಯಾಕೆ ಹೀಗೆ, ಈ ಪರಿಸ್ಥಿತಿ ನನಗೆ ಯಾಕೆ ಬಂತು? ಯಾಕಂದ್ರೆ ಅವನು ದೇಹ ಅಂತ ಗುರುತಿಸ್ತಾ ಇರ್ತಾನೆ, ಮನಸ್ಸು ಅಂತ ಗುರುತಿಸ್ತಾ ಇರ್ತಾನೆ. ಅವನಿಗೆ ಕಷ್ಟಗಳು ಕಾಣ್ತಾ ಹೋಗ್ತವೆ ವಿನಃ ಅವನು ಸೊಲ್ಯೂಷನ್ ಹತ್ರ ಬರೋದೇ ಇಲ್ಲ. ಈ ನಾವು ನೀವು ನೋಡ್ದಂಗೆ ಪ್ರಸ್ತುತ ಧ್ಯಾನ ಮಾಡೋರು ಇದ್ದಾರೆ, ಧ್ಯಾನ ಮಾಡ್ಲಿಲ್ದವರು ಇದ್ದಾರೆ. ಧ್ಯಾನ ಮಾಡೋನಿಗೂ ಜೀವನ ಇದೆ, ಧ್ಯಾನ ಮಾಡ್ಲಿಲ್ದವನಿಗೂ ಜೀವನ ಇದೆ, ಇಬ್ಬರಿಗೂ ಜೀವನ ಇದೆ. ಆದ್ರೆ ಬದಲಾವಣೆ ಏನು, ಧ್ಯಾನ ಮಾಡೋನು ಎಲ್ಲದನ್ನು ಅಂಗೀಕಾರ ಮಾಡ್ತಾನೆ. ಇಂಥ ಪರಿಸ್ಥಿತಿ ಬಂದ್ರು ಬದಲಾವಣೆಗಳನ್ನ ಅಂಗೀಕಾರ ಮಾಡ್ತಾನೆ. ಅದರಲ್ಲೂ ನನಗೇನೋ ಒಳ್ಳೇದಿದೆ. ಅದೇ ಧ್ಯಾನ ಮಾಡ್ಲಿಲ್ದವ್ರಿಗೆ ಏನಾಗುತ್ತೆ, ಪರಿಸ್ಥಿತಿಯಲ್ಲಿ ಸಿಕ್ಕಿ ಒದ್ದಾಡ್ತಾರೆ. ಯಾಕಂದ್ರೆ ಆತ್ಮಜ್ಞಾನ ಇಲ್ಲ. ನಾನು ಆತ್ಮ, ನಾನು ಸಾಕ್ಷಿಭೂತ ಅನ್ನೋದು ಅವರಿಗೆ ಅರಿವು ಇಲ್ಲ. ಅದಕ್ಕೆ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಗೂ ಅವ್ರು ಏನಾಗ್ತಾರೆ, ವಿಚಲಿತರಾಗ್ತಾರೆ. ಅದೇ ಒಬ್ಬ ಧ್ಯಾನಿ ಬದಲಾವಣೆನ ಬೇಗ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಹೌದು,
ಇದರಿಂದ ನನಗೇನೋ ಒಂದು ಕಲಿಯೋದಿದೆ ಆಧ್ಯಾತ್ಮಿಕವಾಗಿ. ಸೊ ನಮ್ಮ ಇಡೀ ಜೀವನ ನಾವು ಧ್ಯಾನ ಮಾಡ್ತಾ 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 ಈ ಸ್ಥಿರವಾಗಿರ್ತಕ್ಕಂಥ ಆತ್ಮ ಏನಿದೆ ಅಲ್ಲ, ಇದ್ರ ಬಗ್ಗೆ ತಿಳ್ಕೊಳೋದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆಯನ್ನು ಬಿಟ್ಟು ಬರೀ ಮನಸ್ಸು, ದೇಹ, ಆತ್ಮ ಪದಾರ್ಥ ಬಿಟ್ಟು ಅದನ್ನ ತಿಳ್ಕೊಳ್ಳಾರ್ದೆ ನಾವು ಜೀವನ ಮಾಡ್ಕೊಂತ ಹೋದ್ರೆ ಅದೇ ಪ್ರಾಪಂಚಿಕತೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ. ಆದರೆ ಒಬ್ಬ ಆಧ್ಯಾತ್ಮಿಕತೆಯಲ್ಲಿ ಇರ್ತಕ್ಕಂಥವನು, ಧ್ಯಾನ ಮಾಡ್ತಕ್ಕಂಥವನು ಪ್ರಪಂಚದಲ್ಲಿ ಇದ್ರೂ ಕೂಡ, ಪ್ರಾಪಂಚಿಕ ಜೀವನ ಮಾಡ್ತಾ ಇದ್ರೂ ಕೂಡ ಆಧ್ಯಾತ್ಮಿಕದಲ್ಲಿ ತೊಡಗಿ ಸಾಧನೆ ಮಾಡಿ ಎಂಥ ಸಮುದ್ರವನ್ನು ಈಜಾಡಿ ದಾಟಬಲ್ಲ, ಸಮಸ್ಯೆಗಳನ್ನ ಸಾಗರವನ್ನು ದಾಟಬಲ್ಲ. ಸೊ ಯಾಕಂದ್ರೆ ಅವನಿಗೆ ಬದಲಾವಣೆಯ ನಿಯಮ ಗೊತ್ತು. ಪ್ರತಿ ಕ್ಷಣ ಪ್ರತಿ ಒಂದು ಗಳಿಗೆನೂ ಬದಲಾವಣೆ ಆಗ್ತಾ ಇದೆ. ನಾವು ತಗೊಂತಾ ಇರೋ ಉಸಿರು, ಬಿಡ್ತಾ ಇರೋ ಉಸಿರು ಬದಲಾಗ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹುಟ್ಟು ಮತ್ತೆ ಸಾವು ಎರಡೂ ನಿಶ್ಚಿತ, ನಮಗೆ ಗೊತ್ತಿದೆ. ಆದ್ರೆ ಎಷ್ಟೋ ಜನ ಹುಟ್ಟಿದಾಗ ಸೆಲೆಬ್ರೇಟ್ ಮಾಡ್ತಾರೆ, ಸತ್ತಾಗ ಶೋಕ ಪಡ್ತಾರೆ. ಆದ್ರೆ ನಮ್ಮ ಪತ್ರಿ ಸರ್ ಹೇಳಿದ್ರು, ಹುಟ್ಟು ಹೆಂಗೆ ನೀವು ಸೆಲೆಬ್ರೇಟ್ ಮಾಡ್ತೀವೋ ಸಾವು ಹಂಗೆ ಸೆಲೆಬ್ರೇಟ್ ಮಾಡ್ರಿ. ನಮ್ಮ ಪತ್ರಿ ಸರ್ ಬಾಡಿ ವೇಕೆಟ್ ಮಾಡಿದಾಗ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು, ಸೆಲೆಬ್ರೇಷನ್ಸ್ ಆಗ್ತಾ ಇತ್ತು. ಯಾಕೆ? ಹುಟ್ಟಿನಷ್ಟೇ ಸಾವು ಕೂಡ ಸಂಭ್ರಮವನ್ನ ನಾವು ಆಚರಣೆ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಬುದ್ಧನ ಹತ್ರ ಒಂದ್ ಎಮ್ಮ ಹೋಗ್ತಾಳೆ, ಅವನ ಮಗ ಸತ್ತೋದಾಗ ಅಕ್ಸೆಪ್ಟ್ ಮಾಡೋದಿಲ್ಲ. ಆ ಎಮ್ಮ ಮಗ ತೀರ್ಕೊಂಡಿರೋದನ್ನ ಅಕ್ಸೆಪ್ಟ್ ಮಾಡಲ್ಲ, ಅಂಗೀಕಾರ ಮಾಡಲ್ಲ. ನನ್ನ ಮಗ ಸತ್ತೋದ, ನನಗೆ ದುಃಖ ಅಂತೇಳಿ ಯಾರಾದ್ರೂ ಮಹಾತ್ಮರಿದ್ದರೆ ನನ್ನ ಮಗನಿಗೆ ಬದುಕಿಸ್ತಾರೇನೋ ಅಂತೇಳಿ ಬುದ್ಧನ ಹತ್ರ ಬರ್ತಾಳೆ. ಬುದ್ಧ ಏನಮ್ಮ ಏನಾಯ್ತು ಅಂದಾಗ, ನನ್ನ ಮಗ ಹಿಂಗೆ ಇಟ್ಕೊಂಡಿದ್ದಾನೆ, ನೀವು ಅವನಿಗೆ ಜೀವ ಕೊಡಬೇಕು. ಅದಕ್ಕೆ ಬುದ್ಧ, ನೀನು ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮನೆಗೆ ಹೋಗಮ್ಮ, ಯಾರ ಮನೆಯಲ್ಲಿ ಸಾವಿಲ್ಲ ಆ ಮನೆದು ಸಾಸಿವೆ ಕಾಳು ನನಗೆ ತಂದ್ಕೊಡು, ಮುಂದೇನ್ ಮಾಡ್ಬೇಕು ನಾನು ನೋಡ್ತೀನಿ. ಸರಿ, ಅದೇನ್ ದೊಡ್ಡ ಕೆಲಸ ಅಂತೇಳಿ ಸಾಸಿವೆ ಕಾಳು ತರೋದಕ್ಕೆ ಅಂತೇಳಿ ಆ ಅಮ್ಮ ಪ್ರತಿ ಮನೆಗೂ ಹೋಗ್ತಾಳೆ, ಕೇಳ್ತಾಳೆ, ನಿಮ್ ಮನೆಗೆ ಸಾವಾಗಿದೆಯಾ? ಸಾವಾಗಿರ್ಲಿಲ್ಲ ನಿಮ್ಮ ಮನೆಯಿಂದ ಒಂದು ಸಾಸಿವೆ ಕಾಳು. ಎಲ್ಲರ ಮನೆಯಲ್ಲೂ ಸಾವು ಇದ್ದಿದ್ದೆ, ಯಾರ ಮನೆಯಲ್ಲಿ ಸಾವಿಲ್ಲ, ನೋವಿಲ್ಲ. ಎಲ್ಲಾ ಮನೆ ತಿರುಗಿ ಬಂದ್ರು ಎಲ್ಲಾರ ಮನೆಯಲ್ಲೂ ಸಾವು ಇದ್ದಿದ್ದೆ. ಸರಿ, ಸಿಗದಿಲ್ಲ ಎಲ್ಲೂ, ಬುದ್ಧನ ಹತ್ರ ಬರ್ತಾಳೆ. ನಡೆದಿದ್ದೆಲ್ಲ ಬುದ್ಧನ ಹತ್ರ ಹೇಳ್ತಾಳೆ. ಬುದ್ಧ ಹೇಳ್ತಾರೆ, ಈಗ ಹೇಳಮ್ಮ, ನಾನು ಏನ್ ಮಾಡ್ಲಿ, ನಿನ್ ಮಗನಿಗೆ ಬದುಕಿಸ್ಬೇಕಾ? ಆ ಎಮ್ಮಗ್ ಜ್ಞಾನೋದಯ ಆಯ್ತಲ್ಲಿಗೆ. ಎಲ್ಲಾರ ಮನೆಯಲ್ಲೂ ಸಾವಿದೆ, ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ನನ್ನ ಮಗನೂ ತೀರ್ಕೊಂಡಿದ್ದಾನೆ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ, ನೀವು ಮತ್ತೆ ಅವನಿಗೇನ್ ಬದುಕಿಸೋ ಅವಶ್ಯಕತೆ ಇಲ್ಲ, ನಾನು ಇದನ್ನು ಸ್ವೀಕಾರ ಮಾಡ್ತೀನಿ ಅಂತ ಎಮ್ಮ ಹೇಳ್ತಾಳೆ. ಆಮೇಲೆ ಇನ್ನೊಂದು ಕೋರಿಕೆ ಇಡ್ತಾಳೆ ಬುದ್ಧನ ಮುಂದೆ, ನಾನು ನಿಮ್ಮಂಗ ಆಗ್ಬೇಕು. ಏನ್ ಮಾಡ್ಬೇಕು? ನಿಮ್ಮಂಗೆ ಧ್ಯಾನಿ ಆಗ್ಬೇಕು, ಜ್ಞಾನಿ ಆಗ್ಬೇಕು. ಆದ್ರೆ ನಾನು ಏನ್ ಮಾಡ್ಬೇಕು? ಅವಾಗ ಬುದ್ಧ ಹೇಳ್ತಾರೆ, ಇದೇ ಆನಪಾನಸತಿ ಹೇಳ್ತಾರೆ. ಕಣ್ಣು ಮುಚ್ಕೋ, ಕೈಗಳೆರಡು ಜೋಡಿಸು, ಕಾಲುಗಳನ್ನ ಎರಡು ಜೋಡಿಸು, ಕಣ್ಣು ಮುಚ್ಕೋ, ಉಸಿರಾಟದ ಮೇಲೆ ಗಮನ ಇಡು, ನಾ ಹೇಳೋ ತನಕ ಕಣ್ ತೆಗಿಬೇಡ. ಸೊ ಬುದ್ಧನಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿ ಒಬ್ಬರಿಗೂ ಅವ್ರು ಪಡೆದಿರ್ತಕ್ಕಂಥ ಜ್ಞಾನವನ್ನ ಹಂಚ್ತಾ ಹೋಗ್ತಾರೆ. ಬುದ್ಧನಿಗೆ ಗೊತ್ತು ಬದಲಾವಣೆಯೇ ಜಗದ ನಿಯಮ. ಅದು ಯಾರಿಗೆ ಗೊತ್ತಿರಲ್ಲ ಅವರಿಗೆ ತುಂಬಾ ವ್ಯಥೆ ಆಗುತ್ತೆ, ತುಂಬಾ ಕಷ್ಟಗಳನ್ನ ಅವರು ಪಡ್ತಾರೆ. ಜೀವನ ಎಂಬ ಈ ಸಾಗರದಲ್ಲಿ ಮುಳುಗಿ ಕಷ್ಟಗಳನ್ನು ಪಡ್ತಾರೆ. ಅಕ್ಸೆಪ್ಟ್ ಮಾಡ್ಕೊಳಲ್ಲ ಬಹಳ ಬೇಗ. ಈ ನೋಡಿ, ನೀವು ನೋಡ್ದಂಗೆ ಕರೋನಾ ಟೈಮ್ನಲ್ಲಿ ಎಷ್ಟೋ ಜನ ಬಾಡಿ ವೇಕೆಟ್ ಮಾಡಿದ್ರು. ಅವ್ರಿಗೆ ಅಕ್ಸೆಪ್ಟ್ ಮಾಡಕ್ ಆಗ್ಲೇ ಇಲ್ಲ, ನನಗ್ ಕರೋನಾ ಬಂತ, ನನಗ್ ಹಿಂಗಾಗ್ಬಿಡ್ತಾ. ಟೆನ್ಷನ್ ಮಾಡ್ಕೊಂಡೆ ಅರ್ಧ ಜನ ಪ್ರಾಣ ಬಿಟ್ರು ಕರೋನಾಕ್ಕಿಂತ. ಅಕ್ಸೆಪ್ಟ್ ಮಾಡೋದು ನಾವು ಯಾವಾಗ ಕಲಿತೀವಲ್ಲ
ಲೈಫಲ್ಲಿ ಏನು ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗಿ. ಅಕ್ಸೆಪ್ಟ್ ಮಾಡಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಒಂದು ಲೆವೆಲಲ್ಲಿ ಭೌತಿಕ ಶರೀರದಲ್ಲೂ ಬದಲಾವಣೆ, ಪ್ರಾಪಂಚಿಕದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲೂ ಬದಲಾವಣೆಗಳು ಕಾಣ್ತವೆ. ಯಾವಾಗ ಪ್ರಾಬ್ಲಮ್ ನನಗೆ ಎದಕ್ಕೆ ಬಂದಿದೆ, ಇದರಿಂದ ನಾನು ಏನ್ ಪಾಠ ಕಲಿಯಬೇಕು ಅನ್ನೋದನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ಬೇಕಂತ. ಗಮನಿಸಿದಾಗ ನನಗೆ ಏನಾಗುತ್ತೆ ಅಂತಂದ್ರೆ, ಈ ಪ್ರಾಬ್ಲಮ್ ಇದಕ್ಕೋಸ್ಕರ ಬಂದಿದೆ, ನಾನು ಈ ಪ್ರಾಬ್ಲಮ್ ಅನ್ನು ಈ ರೀತಿ ನಾನು ಅದಕ್ಕೆ ಪರಿಹಾರನ ಹುಡುಕೋಬೇಕು. ಎಷ್ಟೋ ಜನ ಅವ್ರಿಗವರೇ ಅಕ್ಸೆಪ್ಟ್ ಮಾಡಲ್ಲ. ಫಸ್ಟ್ ಥಿಂಗ್, ಅವ್ರ ಬಾಡಿನ ಅವರೇ ಅಕ್ಸೆಪ್ಟ್ ಮಾಡಲ್ಲ. ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ, ನಾನು ಇನ್ನೂ ಚೆನ್ನಾಗಿರ್ಬೇಕಿತ್ತು, ಏನಿದೆಯೋ ಅದನ್ನ ಸಹಜವಾಗಿ ನಾವು ಅಂಗೀಕಾರ ಮಾಡಿದ್ವಿ ಅಂತಂದ್ರೆ ಜೀವನದಲ್ಲಿ 75% ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ರೆಸಿಸ್ಟ್ ಮಾಡ್ತಾ ಹೋಗ್ತೀವಿ, ತಡೆಯೋದಕ್ಕೆ ಹೋಗ್ತೀವಿ. ಪ್ರಕೃತಿ ನಿಯಮನ ನಾವು ತಡೆಯಕ್ ಸಾಧ್ಯನಾ? ಜೋರಾಗಿ ಎಲ್ಲಾದ್ರೂ ಭೂಕಂಪ ಆಗ್ತದೆ, ನಿಮ್ಗೇನು ಹೇಳಿ ಬರುತ್ತಾ? ಅದು ಭೂಕಂಪ ಯಾರಿಗೂ ಹೇಳಿ ಕೇಳಿ ಬರಲ್ಲ, ಸಾವು ಯಾರಿಗೂ ಹೇಳಿ ಕೇಳಿ ಬರಲ್ಲ, ಸುನಾಮಿ ಯಾರಿಗೂ ಹೇಳಿ ಕೇಳಿ ಬರಲ್ಲ. ನೀವು ಎಷ್ಟೇ ಅಡ್ವಾನ್ಸ್ಡ್ ಮುಂದುವರೆದಿದ್ರು ಕೂಡ ಆಗ ಅವಘಡಗಳು ಯಾವ ಮನುಷ್ಯನಿಗೆ ತಡೆಯಕ್ಕೆ ಸಾಧ್ಯ ಇದೆ? ನೇಚರ್ ಮುಂದೆ ನಾವೇನು? ನಥಿಂಗ್. ವಿ ಆರ್ ನಥಿಂಗ್. ಬಟ್ ಅಕ್ಸೆಪ್ಟ್ ಮಾಡಲ್ಲ ನಾವು. ಜೋರಾಗಿ ಮಳೆ ಬಂತು ಅಂದ್ರೆ, ಈಗ ಎಲ್ಲಾ ಕಡೆ ಮಳೆ ಆಯ್ತು, ಒಂದು ವಾರದ ಮುಂಚೆ ಜೋರಾಗಿ ಮಳೆ ಆಯ್ತು ಅಂದ್ರೆ ಅಯ್ಯೋ ಮಳೆ ಅಂತೀವಿ, ಹೊರಗಡೆ ಹೋಗಕ್ಕಾಗೋದಿಲ್ಲ, ಮಳೆ ಹಿಡ್ಕೊಂಡ್ಬಿಟ್ಟಿದೆ ಅಂತ. ಜೋರಾಗಿ ಬಿಸಿಲು ಬಿದ್ರು ನಾವು ತಡೆಯೋದಿಲ್ಲ, ಅಕ್ಸೆಪ್ಟ್ ಮಾಡಲ್ಲ ನಾವು. ಆ ವಿರೋಧಾಭಾಸ ನಮಗೆ ಏನ್ ಮಾಡುತ್ತೆ ಅಂತಂದ್ರೆ, ಅಂಗೀಕಾರನ ನಾವು ಯಾವಾಗ ಮಾಡದೆ ರೆಸಿಸ್ಟ್ ಮಾಡ್ತಾ ಹೋಗ್ತೀವಲ್ಲ, ನಮ್ ಎನರ್ಜಿ ಬಹಳ ವೇಸ್ಟ್ ಆಗುತ್ತೆ. ಬೆಳಿಗ್ಗೆ 1 ಗಂಟೆ ನಾನು ಧ್ಯಾನ ಮಾಡಿ ಇನ್ನ 23 ತಾಸು ನಾನು ಏನಾಗ್ತಿದೆ ಅದನ್ನ ಗಮನಿಸದೆ, ಅದನ್ನ ಅಕ್ಸೆಪ್ಟ್ ಮಾಡದೆ, ಅದನ್ನ ನಾನು ರಿಜೆಕ್ಟ್ ಮಾಡ್ಕೊಂತ ರೆಸಿಸ್ಟ್ ಮಾಡ್ತಾ ಹೋದ್ರೆ ನನ್ನ ಎನರ್ಜಿ ಏನಾಗ್ಬೋದು ಹೇಳಿ? ಎನರ್ಜಿ ನನಗೆ ಸಿಗುತ್ತಾ? ಆ ಎನರ್ಜಿ ನನಗೆ ವೇಸ್ಟ್ ಆಗುತ್ತಾ? ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು. ಬಹಳ ಜನ ಏನ್ ಮಾಡ್ಬಿಡ್ತೀವಿ, ನಾನು 1 ತಾಸು ಧ್ಯಾನ ಮಾಡಿದೆ, ಬೆಳಿಗ್ಗೆ 2 ತಾಸು ಧ್ಯಾನ ಮಾಡಿದೆ, 3 ತಾಸು ಧ್ಯಾನ ಮಾಡಿದೆ. ಸರಿ, ಧ್ಯಾನ ಮಾಡಿದ್ರಿ, ಕರೆಕ್ಟ್. ಧ್ಯಾನ ಮಾಡಿದ್ದಾದ್ಮೇಲೆ ಜೀವನ ಮಾಡ್ಲೇಬೇಕಲ್ಲ, ಸಾಂಸಾರಿಕ ಜೀವನ ಮಾಡಬೇಕಾದ್ರೆ ನೀವು ಎಷ್ಟು ಜಾಗೃತವಾಗಿ ಅಲರ್ಟ್ ಆಗಿ ಬರ್ತಕ್ಕಂಥ ಸನ್ನಿವೇಶಗಳನ್ನ, ಪರಿಸ್ಥಿತಿಗಳನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಅದು ಇಂಪಾರ್ಟೆಂಟ್. ಅಲ್ಲಿ ರೆಸಿಸ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಬೆಳಗ್ಗೆ ಧ್ಯಾನದ ಶಕ್ತಿ ಅಲ್ಲೇ ಹೋಯ್ತು. ಮತ್ತೆ ಮನೆಗೆ ಬರಕ್, ಸಾಯಂಕಾಲ ಮನೆಗೆ ಬರೋದು, ಆಫೀಸ್ ಅಥವಾ ಬಿಸ್ನೆಸ್ ಬರೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ನಿಮಗೆ, ಬಿಕಾಸ್ ಆಫ್ ದಿಸ್ ರೆಸಿಸ್ಟೆನ್ಸ್. ಅಂಗೀಕಾರ ಬಹಳ ಇಂಪಾರ್ಟೆಂಟ್. ಅಕ್ಸೆಪ್ಟೆನ್ಸ್, ಅಂಗೀಕಾರ. ಏನಾಗ್ತಿದೆಯೋ ಆಗ್ಲಿ, ಐ ಆಮ್ ಓಕೆ ವಿತ್ ದಟ್. ಐ ಆಮ್ ಆಲ್ವೇಸ್ ಓಕೆ ಫಾರ್ ಚೇಂಜ್. ನಾನು ಯಾವಾಗ ಅದನ್ನ ರೆಸಿಸ್ಟ್ ಮಾಡಕ್ ಹೋಗ್ತೀನಿ, ಇಲ್ಲೇ ನನಗೆ ಪ್ರಾಬ್ಲಮ್. ನನಗಿನ್ನೂ ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಿಲ್ಲ ಅಂತ ಅರ್ಥ. ಇನ್ನೂ ನಾನು ತುಂಬಾ ಕಲಿಯೋದಿದೆ, ಇನ್ನೂ ತುಂಬಾ ಸಾಧನೆ ಮಾಡೋದಿದೆ. ನಮ್ಮನ್ನ ನಾವು ಪರಿಶೀಲನೆ ಮಾಡಬೇಕು. ನಾನು ಅದಕ್ಕೆ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಏನು ಅಂತಂದ್ರೆ, ನಿಮ್ಮನ್ನ ನೀವು ಗಮನಿಸಿ. ಫೋಕಸ್ ಶುಡ್ ಬಿ ಆನ್ ಯುವರ್ ಸೆಲ್ಫ್ ಓನ್ಲಿ. ನಿಮ್ಮನ್ನ ನೀವು ಗಮನಿಸಿ. ನಮಗೊಂದು ಉದಾಹರಣೆ, ನೀವು ಯಾರ್ದಾದ್ರೂ ಬೇರೆಯವ್ರದ್ದು ಉಸಿರಾಟನ ಗಮನಿಸಿ, ಬೇರೆಯವ್ರ ಜೀವನನ ಗಮನಿಸಿ ಬರೀರಿ ಅಂತಂದ್ರೆ, ಒಂದು 10 ಪುಟ ಏನು 100 ಪುಟ ಬರೆದು ಬಿಡ್ತೀವಿ. ಇದು ತಪ್ಪು ಮಾಡ್ದ, ಅದು ತಪ್ಪು ಮಾಡ್ದ, ಅವನ ಜೀವನದಲ್ಲಿ ಇದು ಮಾಡ್ದ, ಅದು ಮಾಡ್ದ ಅಂತ. ಅದೇ ನಿನ್ನ ಉಸಿರಾಟನ ಗಮನಿಸಪ್ಪ, ನಿನ್ನ ಜೀವನನ ನೋಡಪ್ಪ ಅಂತಂದ್ರೆ ಬೇಸರ ಮನುಷ್ಯನಿಗೆ. ಇವೆಲ್ಲ ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತಾ ಇರ್ತೀವಿ. ನಮ್ಮ ಅಕ್ಕಪಕ್ಕದ ಮನೆಯವ್ರು ಕುತ್ಕೊಂಡು ಚಾಟಿಂಗ್ ಮಾಡ್ತಿರ್ತಾರೆ.
ನೀವು ನೀವು ಗಮನಿಸಿ, ಅಲ್ಲಿ ಯಾರೋ ಇಬ್ರು ವ್ಯಕ್ತಿ ಯಾರ್ದೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವು ಅದು ಕೇಳಕ್ ಇಷ್ಟಪಡ್ತಾ ಇದ್ದೀರೋ ಅಥವಾ ಅದು ನನಗೆ ಸಂಬಂಧ ಇಲ್ಲದ ವಿಚಾರ ಅಂತ ದೂರ ಇದ್ದೀರೋ ನೀವು ಗಮನಿಸಿ. ಇನ್ನೂ ನಿಮ್ಮಲ್ಲಿ ಏನೋ ಒಬ್ರು ಯಾವ್ದೋ ಮಾತಾಡ್ತಾ ಇದ್ದಾರೆ, ನಾನು ಇನ್ನೂ ಕೇಳ್ಬೇಕು ಅಂತ ಇದೀರಿ ಅಂತಂದ್ರೆ ಇನ್ನೂ ನಾವು ಆಧ್ಯಾತ್ಮಿಕ ಹಾದಿಯಲ್ಲಿ ಇನ್ನೂ ಬಹಳ ಮುಂದೆ ಹೋಗೋದಿದೆ. ನನಗೆ ಇನ್ನೂ ಬೇರೆಯವ್ರ ವಿಷಯ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಅಂತಂದ್ರೆ ನಾನು ಇನ್ನೂ ತುಂಬಾ ಸಾಧನೆ ಮಾಡೋದಿದೆ. ನನಗೆ ಯಾಕೆ ಬೇಕಪ್ಪ ಅವ್ರು ಇನ್ನೊಬ್ರು ಸುದ್ದಿ? ನನ್ನ ಟೈಮು ನನಗೆ, ನನ್ನ ಜೀವನ ನನಗೆ. ಎಲ್ಲರಿಗೂ ಅವ್ರದೇ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇದಾವೆ. ನಾವು ಜೀವನದ ನಿಜಾಂಶವನ್ನು ತಿಳ್ಕೊಂಡ್ಬಿಡ್ಬೇಕು. ನಮಗ್ ಹೊಟ್ಟೆ ಹಸಿದ್ರೆ ನಾವೇ ಊಟ ಮಾಡ್ಬೇಕು, ಬೇರೆಯವ್ರು ಊಟ ಮಾಡಿದ್ರೆ ನಮಗ್ ಹೊಟ್ಟೆ ತುಂಬುತ್ತಾ? ಇಲ್ಲ. ಅದೇ ರೀತಿ ಯಾರಿಗೆ ರೋಗ ಬಂದ್ರೆ ಅವನ್ ಗುಳಿಗೆ ನುಂಗಿದ್ರೇನೆ ಅವನಿಗೆ ಸರಿ ಹೋಗೋದು, ಅವನ ಗುಳಿಗೆ ನಾವು ನುಂಗಕ್ ಬರಲ್ಲ. ಹಂಗೆ ಅವ್ರವ್ರ ಕರ್ಮಾನುಸಾರ ಅವ್ರವ್ರ ಜೀವನ ನಡೀತಾ ಇದೆ. ಸೊ ನಾವು ನಮ್ಮ ಮೇಲೆ ನಮಗೆ ಫೋಕಸ್ ಆಗಿದೆ. ನನಗಿರ್ತಕ್ಕಂಥ 24 ತಾಸಲ್ಲಿ ನಾನು ಯಾವ ರೀತಿ ನನ್ನ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಪ್ರಾಬ್ಲಮ್ ಅನ್ನ ಪರಿಹಾರ ಮಾಡ್ತಾ ಇದ್ದೀನಿ, ಬದಲಾವಣೆಗಳನ್ನ ನಾನು ಅಂಗೀಕಾರ ಮಾಡ್ತಾ ಇದ್ದೀನ, ಸಡನ್ ಆಗಿ ಏನೋ ಒಂದು ಚೇಂಜ್ ಬಂದಾಗ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನ. ಇವೆಲ್ಲ ಸೂಕ್ಷ್ಮ ವಿಚಾರಗಳು ನಾವು ನೋಡ್ತಾ 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 ಹೋದಾಗ ಒಂದು ಕಲ್ಲು ಶಿಲೆ ಆಗೋದಕ್ಕೆ ಟೈಮ್ ಬೇಕು. ಇದು ಧ್ಯಾನ ಅಂದ್ರೆ ಏನು ಅಂದ್ರೆ ನಮ್ಮನ್ನ ನಾವು ಕೆತ್ಕೊಂತ 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 ಪ್ರತಿನಿತ್ಯ ಶಿಲೆ ಆಗ್ತಾ ಹೋಗ್ತೀವಿ. ಸಂಪೂರ್ಣ ಶಿಲೆಯಾಗಿ ನಿಂತ್ಕೊಳದೆ ಎನ್ಲೈಟ್ಮೆಂಟ್. ಎನ್ಲೈಟೆಂಡ್ ಮಾಸ್ಟರ್ ಆಗೋದಕ್ಕೆ ಪ್ರತಿನಿತ್ಯ ನಾವು ಬರೀ 1 ತಾಸು 2 ತಾಸು ಧ್ಯಾನ ಮಾಡಿದ್ರೆ ಸಾಕಾಗಲ್ಲ. ಆಚರಣೆಯಲ್ಲೂ ನಾವು ನಮ್ಮ ಜೀವನದಲ್ಲಿ ಏನೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಆಚರಣೆ ಇಲ್ದಂಗೆ ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಲೈಫ್ ಅಲ್ಲಿ ಈ ಧ್ಯಾನ ಶಕ್ತಿಯಿಂದ ನೀವು ಜೀವನ ಯಾವ ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ನೀವೇನಾದ್ರೂ ಗಮನಿಸ್ಲಿಲ್ಲ ಅಂದ್ರೆ ನೀವು ಎಷ್ಟು ವರ್ಷ ಧ್ಯಾನಕ್ಕೆ ಕುಂತ್ರು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲ್ಲ. ಧ್ಯಾನದಲ್ಲಿ ನಿಮಗೆ ಯಾವುದೇ ದೇವ್ರು ಬಂದು ಏನ್ ಕಂಡ್ರು ನಿಮಗೆ ಸ್ವಲ್ಪನೂ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ ಅಂತಂದ್ರೆ ಆ ಬಂದಿರ್ತಕ್ಕಂಥ ಶಿವ ನೋಡಿ ಏನ್ ಮಾಡ್ಬೇಕು ನಿಮಗೆ, ಆ ಬಂದಿರ್ತಕ್ಕಂಥ ಹನುಮಂತ ನಿಮಗೆ ಬಂದ್ರೆ ಏನು ಉಪಯೋಗ? ಜೀವನದಲ್ಲೇ ಏನು ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಮೂರನೇ ಕಣ್ಣು ಓಪನ್ ಆಗಿದೆ, ಓಕೆ, ಟ್ರಾನ್ಸ್ಫಾರ್ಮೇಶನ್ ಏನಾಗಿದೆ ನಿಮ್ ಜೀವನದಲ್ಲಿ? ಯಾವ ರೀತಿ ಧ್ಯಾನದಿಂದ ಟ್ರಾನ್ಸ್ಫಾರ್ಮೇಶನ್ ಆದ್ರಿ? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಐದು ಹೇಳ್ತಿರ್ತಾರೆ ಪತ್ರಿಸರಿ, ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ. ಸೊ ಇದರಲ್ಲಿ ದೇಹನೂ ಚೇಂಜ್ ಆಗುತ್ತೆ, ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ, ಬುದ್ಧಿನೂ ಚೇಂಜ್ ಆಗ್ತಾ ಇರ್ತದೆ, ಆತ್ಮ ಸ್ಥಿರವಾಗಿರುತ್ತೆ. ಆತ್ಮ ಪರಮಾತ್ಮ ಎರಡೂ ಒಂದೇ. ಘಟಾಕಾಶ ಚಿದಾಕಾಶ ಅಂತೀವಿ. ಘಟಾಕಾಶನೂ ಒಂದೇ, ಚಿದಾಕಾಶನೂ ಒಂದೇ. ಸೊ ಈ ಪರಿವರ್ತನೆ ಆಗ್ತಾ ಇರೋದನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಸಾಕ್ಷೀಭೂತರಾಗಿ ಆತ್ಮತತ್ವದಲ್ಲಿ ನೆಲೆಸೋದೇ ಆಧ್ಯಾತ್ಮಿಕತೆ.